ರಾಧಮ್ಮ ಕೋಪ ತರಿಸ್ಬೇಡ ಅಂದ. ಟಕ್ಕನಿದ್ದು ಕೋಪವಾಗಿ ನೋಡಿ ಮತ್ತೆ ಮಲಗಿದ್ಲು. ಅಣಕಿಸ್ಕೊಂಡೆ ರಾಧಮ್ಮ ಅಂದ ಪಕ್ಕದಲ್ಲಿ ಮಲಗಿನಾಗ್ತಾ. ಮೌನವಾಗಿ ಕ್ಷಮೆ ಕೇಳಬೇಕಾ, ಸಮಾಧಾನ ಪಡಿಸ್ಬೇಕಾ ಅಂದ. ಕ್ರಿಶ್ ಎದೆ ಮೇಲೆ ತಲೆ ಇಟ್ಕೊಂಡು ಮೌನವಾಗಿ ಉಳ್ಕೊಂಡ್ಳು. ಗಟ್ಟಿಯಾಗಿ ಅಪ್ಕೊಂಡು, ಮಾತಾಡು ರಾಧಮ್ಮ ನನ್ನ ಜೊತೆ. 10 ವರ್ಷದಿಂದ ಕಾಯ್ತಿದ್ದೀನಿ ನೀನು ಮಾತಾಡಿದ್ರೆ ಕೇಳಬೇಕು ಅಂತ. ನಿನ್ನ ಮೌನದಿಂದ ಕೊಲ್ತಿದ್ಯಾ. ಎಲ್ಲವೂ ನಾನೇ ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ನಾನು ಅರ್ಥ ಮಾಡ್ಕೊಳ್ತಿದ್ದೆ ರಾಧಮ್ಮ, ಅದಷ್ಟೇ ಅಲ್ವೇ, ಹಾಗೆ ನೀನು ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತಲ್ವ. ಮತ್ತು ನಾನು ಏಕೆ ರಾಧಮ್ಮ, ನಿನ್ನ ಮನಸ್ಸಿನಲ್ಲಿರೋದು ಹೇಳಿದ್ರೆ ನಾನು ಏಕೆ ರಾಧಮ್ಮ ಏನಾದರೂ ಅಂದ್ಕೊಳ್ತೀನಿ ಹೇಳು. ನನ್ನ ಜೊತೆ ಅಲ್ಲದೆ ಇನ್ಯಾರ ಜೊತೆ ಹೇಳ್ತೀಯ ನೀನು? ಇನ್ನೂ ಎಷ್ಟು ಸಮಯ ಬೇಕು ನಿನಗೆ ನಿನ್ನ ಮನಸ್ಸಿನಲ್ಲಿ ಇರೋದು ಹೇಳ್ಕೊಳ್ಳೋ ಅಷ್ಟು ಸಾಮೀಪ್ಯ ಇಲ್ವೇ ನಮ್ಮ ನಡುವೆ? ನಿನ್ನ ಭಾವನೆಗಳನ್ನ ಹಂಚ್ಕೊಳ್ಳೋಷ್ಟು ಫ್ರೀಡಮ್ ಇಲ್ವಾ ನನ್ನ ಹತ್ರ ಅಂದ ಕ್ರಿಶ್. ಶರ್ಟ್ ಗಟ್ಟಿಯಾಗಿ ಹಿಡ್ಕೊಂಡು ಎಂದಿಗೂ ಯಾರನ್ನು ಏನೂ ಕೇಳಲಿಲ್ಲ. ನಿಮಗೂ ಹೇಗೆ ಹೇಳೋದು ಅಂತ ಕೂಡ ಗೊತ್ತಾಗ್ತಿಲ್ಲ ಅಂದ್ಲು ಚಿಕ್ಕದಾಗಿ. ಸ್ಪಂದನ ಗಲ್ಲ ಹಿಡಿದು ತಲೆ ಮೇಲಕ್ಕೆತ್ತಿ ಕಣ್ಣುಗಳಲ್ಲಿ ನೋಡ್ದ. ಭಯ ಪಡ್ತಿದ್ಯಾ ನನ್ನ ಹತ್ರ ಅಂದ. ಎದೆ ಮೇಲೆ ತಲೆ ಇಟ್ಕೊಂಡು ಮುತ್ತು ಕೊಟ್ಟು ಮುದ್ದಿಸು ಅಂತ ಹೇಗೆ ಕೇಳ್ತಾರೆ ಅಂದ್ಲು ಚಿಕ್ಕದಾಗಿ ಕ್ರಿಶ್ ಒಳಗೆ ಮುದ್ರಕೊಂಡು ಹೋಗಿ. ಒಂದು ಬಾರಿ ಹೇಳಿ ನೋಡ್ರಾದಮ್ಮ ಕೃಷ್ಣ, ನೀನು ಬೇಕು ಅಂತ ನಾನು ಹೇಗಿರ್ತೀನೋ, ನೀನು ಹೇಗಿರ್ತೀಯೋ ನಿನಗೆ ಒಂದು ಐಡಿಯಾ ಬರುತ್ತೆ ಅಂದ ಕ್ರಿಶ್. ಸ್ಪಂದನ ಮೌನವಾಗಿ ಉಳ್ಕೊಂಡ್ಳು. ಕ್ರಿಶ್ ಸ್ಪಂದನಳನ್ನ ನೋಡ್ದ. ಕಣ್ಣು ಮುಚ್ಕೊಂಡು ಮೌನವಾಗಿದ್ದಾಳೆ. ಕ್ರಿಶ್ಗೆ ಮಾಮೂಲಿಯಾಗಾದರೆ ಕೋಪ ಬರ್ತಿತ್ತು, ಈ ದಿನ ವೇದನೆಯಾಗಿ ಅನ್ನಿಸ್ತು. ಇನ್ನು ಭಯ ನಂಬಿಕೆ ಇಲ್ಲದೆ ಏನೇನೋ ಹೀಗಿರ್ತೀಯ ರಾಧಮ್ಮ ಅಂದ್ಕೊಳ್ತಾ ಸ್ಪಂದನಳನ್ನ ಅಪ್ಕೊಂಡು ಮೌನವಾಗಿ ಉಳ್ಕೊಂಡ್ರು. ಇಬ್ಬರು ನಿದ್ರೆ ಹೋದರು. 7ಕ್ಕೆ ಹರ್ಷ ಕರೆ ಮಾಡ್ದ, ರಾತ್ರಿ ಊಟ ಮಾಡಬೇಕಂತ. ಕ್ರಿಶ್ ಎದ್ದು ಸ್ಪಂದನಳನ್ನ ಕೂಡ ಎಬ್ಬಿಸಿ ಶುಚಿಯಾಗುವಂತೆ ಹೇಳ್ದ. ಕ್ರಿಶ್ ಶುಚಿಯಾಗಿ ಕೆಳಗೆ ಹೊಟ್ಟೋದ. ಸ್ಪಂದನ ಫ್ರೆಶಪ್ ಆಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಲು. ಯಾಕೋ ಅಳು ಬಂದುಬಿಡ್ತು. ಹೋಗಿ ಶವರ್ ಕೆಳಗೆ ನಿಂತಳು. ಎಷ್ಟು ಹೊತ್ತತ್ಲೋ, ತುಂಬ ಹೊತ್ತಾಯಿತು ಅಂದ್ಕೊಂಡು ಕ್ರಿಶ್ ಕೊಠಡಿಗೆ ಬಂದ. ಇಲ್ಲ, ಡ್ರೆಸ್ಸಿಂಗ್ ರೂಮ್ ಹತ್ರ ಇರೋ ಎಂಟ್ರೆನ್ಸ್ ಹತ್ರಕ್ಕೆ ಹೋದ. ಕೇಳಿಸ್ತು ಸ್ಪಂದನ ಅಳೋದು. ಮೌನವಾಗೇ ಬಂದುಬಿಟ್ಟ ಕೆಳಗಡೆ. ವಂಶಿ ಕೃಷ್ಣನ ಅನುಮಾನದಿಂದ ನೋಡ್ದ. ಯಾಕೆ, ಏನೋ ನೋವು ಪಡಿಸ್ತಿದ್ದಾನೆ ಅಂದ್ಕೊಳ್ತಾ ಕ್ರಿಶ್ ಮೌನವಾಗಿ ಓಟ್ ಹೋದ ಗಾರ್ಡನ್ಗೆ. ಕ್ರಿಶ್ಗೆ ಕಾಫಿ ತೆಗೆದುಕೊಂಡು ಹೋದ ವಂಶಿ. ಕೇಳ್ದ, ಏನಾಯಿತು? ಸಂಪೂರ್ಣವಾಗಿ ಹೇಳಿದೆ, ಬಾಯಿ ತೆರೆದು ಮಾತಾಡೋದಿಲ್ಲ, ಹೇಳೋದಿಲ್ಲ ಅಂತ ಮಾತ್ರ ಹೇಳ್ದ. ವಂಶಿ ಮೌನವಾಗಿ ಉಳ್ಕೊಂಡ. ಏನು ಹೇಳಬೇಕು ಅಂತ ಅರ್ಥ ಆಗದೆ. ಸ್ವಲ್ಪ ಹೊತ್ತಾದ ಮೇಲೆ ಕ್ರಿಶ್ ಹೋಗಿ ಆಕೆಯನ್ನು ಕರೆ, ಅಲ್ಲೇ ಇರ್ತಾಳೆ, ಈ ಸಮಯದಲ್ಲಿ ಕೋಲ್ಡ್ ಆದರೆ ಕಷ್ಟ ಅಂದ ವಂಶಿ. ಇವರು ಒಳಗೆ ಬರೋ ಸಮಯಕ್ಕೆ ಸ್ಪಂದನ ಕೆಳಗೆ ಬಂದಳು. ಮಯೂರಿ ಆಂಟಿ ಕರೆಯಲ್ಲಿ ಮಾತಾಡ್ತಿದ್ದಾಳೆ. ಕ್ರಿಶ್ ಸ್ಪಂದನಳನ್ನ ನೋಡ್ತಾ ಕೂತಿದ್ದಾನೆ. ಕರೆ ಮುಗಿತಿದ್ದ ಹಾಗೆ ಕೃಷ್ಣ ನೋಡಿದ್ಲು. ಮೌನವಾಗಿ ನೋಡ್ತಿದ್ದಾನೆ. ನಾರ್ಮಲ್ ಕಾಲ್ ಅಷ್ಟೇ ಅಂದ್ಲು ನಗ್ತಾ. ಅಂದ. ಸಮಯ 8 ಆಯಿತು. ಮೊದಲು ಬನ್ನಿ ಅಂತ ಕರೆದಿದ್ರು ಅಂಜಲಿ ಆಂಟಿ. ಎಲ್ಲರೂ ಹೋಗಿ ಬಂದರು. ರಾತ್ರಿ ಊಟ ಮಾಡಿ ತೋಟದಲ್ಲಿ ಹಾಗೆ ವಾಯುವಿಹಾರ ಮಾಡಿ ಒಳಗೋಗಿ ಕೃಷ್ಣ ನೋಡಿ ಕೊಠಡಿಗೆ ಹೊಟ್ಟೋದ್ಲು ಸ್ಪಂದನ. ಅಲ್ಲೇ ಮೌನವಾಗಿ ಕೂತಿದ್ದ ಕ್ರಿಶ್ ಬೆಳಗ್ಗೆ 10ಕ್ಕೆ ಆಫೀಸ್ನಲ್ಲಿರಬೇಕು. ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಹುತೇಕ ಕಂಪ್ಲೀಟ್ ಆಗಿಬಿಟ್ಟಿದೆ, ಎಲ್ಲವನ್ನ ಚೆಕ್ ಮಾಡಬೇಕು ಒಂದು ಬಾರಿ ಅಂತಂದ ಕಾರ್ತಿಕ್. ಸರಿ ಅಂತಂದ ಕ್ರಿಶ್ ಹೋಗಿ ಮಲ್ಕೋ ಅಂದ ವಂಶಿ. ಹೊರ್ಟೋದ ಮೌನವಾಗಿ. ಏನೂ ಇಲ್ಲ, ಸ್ಪಂದನ ಬಗ್ಗೆ ಚಿಂತಿಸ್ತಿದ್ದಾನೆ ಅಂದ ವಂಶಿ. ಯಾರು ಏನೂ ಕೇಳಿಲ್ಲ, ಮೌನವಾಗೋದ್ರು. ಒಳ್ಳೆ ಮನಸ್ಸಿರೋರಿಗೆ ಸಮಸ್ಯೆಗಳು ಎಂದಿಗೂ ಇರುತ್ತವೆ. ನೋವುಗಳನ್ನ ಹೊರಗೆ ಹೇಳ್ಕೊಳ್ಳೋದಕ್ಕಾಗದೆ, ಜವಾಬ್ದಾರಿಗಳಿಂದ ಓಡಿ ಹೋಗಲಾರದೆ, ಎಷ್ಟು ಕಷ್ಟ ಬಂದರೂ ಪ್ರೀತಿಸಿದವ್ರನ್ನ ನಂಬ್ಕೊಂಡವ್ರನ್ನ ಮೋಸ ಮಾಡೋದಕ್ಕಾಗೋದೂ ಇಲ್ಲ. ಆ ಸಂಘರ್ಷದಲ್ಲಿ ಮಾತುಗಳು ಬರೋದಿಲ್ಲ ಅಂತಂದ ಕಾರ್ತಿಕ್. ಅದರ ಬಗ್ಗೆ ಯೋಚಿಸ್ಬೇಡ, ನೋಡೋಣ ಅಂದ ವಂಶಿ. ಎಲ್ಲರೂ ಅವರವರ ಕೊಠಡಿಗೆ ಅವರೆಲ್ಲರೂ ಹೋದರು ಮಲಗೋದಕ್ಕೆ. ಕ್ರಿಶ್ ಕೊಠಡಿಗೆ ಹೋಗಿ ಪ್ರೇಮ್ ಕರೆ ಮಾಡ್ದ. ರಾತ್ರಿ 11:30 ಗಂಟೆಗೆ ಕೊನೆಯ ಲಾಸ್ಟ್ ಡೋಸ್ ಹಾಕ್ತೀನಿ, ನೀನು ನೇರವಾಗಿ ಮಂಗಳವಾರ ಮಧ್ಯಾಹ್ನ ಬಂದುಬಿಡು ಅಂದ ಪ್ರೇಮ್. ಸರಿ ಅಂತ ಇನ್ನೂ ಏನೋ ಮಾತಾಡ್ತಿರ್ಬೇಕಾದ್ರೆ ಸ್ಪಂದನ ಬಂದು ಕ್ರಿಶ್ ತುಟಿಗಳಿಗೆ ಮುತ್ತಿಟ್ಟು 30 ಸೆಕೆಂಡ್ಗೆ ಬಿಟ್ಟು ಮೌನವಾಗಿ ಹೊಟ್ಟೋದ್ಲು. ಕ್ರಿಶ್ ಸ್ತಬ್ಧನಾಗೋದ. ಕರೆಯಲ್ಲಿ ಪ್ರೇಮ್ ಕ್ರಿಶ್ ಅಂತ ಕರೀತಾನೇ ಇದ್ದ. ಕ್ರಿಶ್ ಚೇತರಿಸ್ಕೊಂಡು ನಾನು ಕೇಳ್ತಿದ್ದೀನಿ ಅಂದ. ಕರೆ ಮುಗ್ತಿದ್ದ ಹಾಗೆ ಕಟ್ ಮಾಡಿ ಸ್ಪಂದನಾಳಿಗಾಗಿ ನೋಡ್ದ. ಬರ್ಡ್ಸ್ ಜೊತೆ ಮಾತಾಡ್ತಾ ನಿಂತಿದ್ದಾಳೆ. ರಾಕ್ಷಸಿ ಅಂದ್ಕೊಳ್ತಾ ಹೋಗಿ ಹಿಂಭಾಗದಿಂದ ಅಪ್ಕೊಂಡು ಕತ್ತಿನ ಮೇಲೆ ಕಚ್ಚಿ ರಾಕ್ಷಸಿ ಅಂದ. ನಗ್ತಾ ನೋಡಿ ಕ್ರಿಶ್ ಎದೆಯೊಳಗೆ ಅಡ್ಕೊಂಡ್ಬಿಟ್ಲು. ಕ್ರಿಶ್ ಸ್ಪಂದನಾಳನ್ನ ನೋಡ್ದ. 2 ಹಿಡಿಗಳಲ್ಲಿ ಕ್ರಿಶ್ ಶರ್ಟ್ ಗಟ್ಟಿಯಾಗಿ ಇಟ್ಕೊಂಡಿದ್ದಾಳೆ. ಕ್ರಿಶ್ ಸ್ಪಂದನಾಳ ಕೈಗಳಲ್ಲಿ ತಗೊಂಡು ಕೈ ಬೆರಳುಗಳನ್ನ ಬೆಸೆದು
ಸ್ಪಂದನ ಕೃಷ್ಣ ಅಪ್ಕೊಂಡು ಗಟ್ಟಿಯಾಗತ್ಬಿಟ್ಲು. ಗೊತ್ತಿದೆ ಇದೇ ನಡೆಯುತ್ತೆ ಅಂತ. ಮೌನವಾಗಿ ನಿಂತ್ಕೊಂಡ ಅಪ್ಕೊಂಡು. ಸ್ವಲ್ಪ ಹೊತ್ತಿನ ನಂತರ, ಒಂದು ವೇಳೆ ನಾನು ಏನಾದರೂ ನಿಮ್ಮ ಹತ್ರ ಮುಚ್ಚಿಟ್ಟಿದ್ರು, ಏನಾದರೂ ತಪ್ಪು ಮಾಡಿದ್ರು, ಫ್ಯೂಚರ್ನಲ್ಲಿ ಮಾಡಿದ್ರು ನನ್ನನ್ನು ಬಿಡಬೇಡಿ, ಸತ್ತು ಹೋಗ್ತೀನಿ ನೀವು ಇಲ್ದಿದ್ರೆ, ನೀವೇ ಬನ್ನಿ ನನ್ನ ಹತ್ರ, ನಾನು ಹೊರ್ಟೋದ್ರೆ ಅಂದ್ಲು ಬಿಕ್ಕುತ್ತಾ. ಸ್ಪಂದನಾಳ ಕೈ ತೆಗೆದುಕೊಂಡು ಎದೆ ಮೇಲೆ ಇಟ್ಕೊಂಡು ಹ್ಞೂ ಅಂದ. ನೀವು ನನಗೆ ಬೇಕು, ಇರಲಾರೆ ನೀವಿಲ್ದಿದ್ರೆ ಅಂದ್ಲು ಅಳ್ತಾ. ಮೌನವಾಗಿ ನೋಡ್ತಿದ್ದಾನೆ. ಕ್ರಿಶ್ ಕಣ್ಣುಗಳಲ್ಲಿ ನೋಡಿ ಕೃಷ್ಣಯ್ಯ ಅಂದ್ಲು. ಎದೆ ಜಾರು ಹೋಯಿತು ಕ್ರಿಶ್ಗೆ. ಎದೆ ಗಂಟಿಸ್ಕೊಂಡು ಮೌನವಾಗಿ ಉಳ್ಕೊಂಡ. ತಲೆ ಮೇಲೆ ಕೆತ್ತಿ ಕೃಷ್ಣ ನೋಡಿದ್ರು. ಹೇಳ್ತಾಯಿ ಅಂದ. ನನಗೆ ನೀವು ಬೇಕು ಈಗಲೇ ಅಂದ್ಲು. ಹತ್ಕೊಂಡು ತುಟಿಗಳು ಇವತ್ತಿಗೆ ಬಿಡಲಿಲ್ಲ. ಎಂದಿಗೂ ಬೆಡ್ ಮೇಲೆ ಸೇರಿಸಿದ್ನೋ ಗೊತ್ತಾಗ್ತಿಲ್ಲ. ಮುಚ್ಚಿಟ್ಟ ಪ್ರೇಮವೆಲ್ಲ ತೋರಿಸ್ತಾ ಕೊಚ್ಕೊಂಡು ಹೋದ್ಲು ಕ್ರಿಶ್ ಪ್ರೇಮದಲ್ಲಿ. ಎಷ್ಟೊತ್ತಿಗೋ ಬಿಟ್ಟು ಸ್ಪಂದನಾಳ ಕೆನ್ನೆ ಮೇಲೆ ಕೈ ಹಾಕಿ ರಾಧಮ್ಮ ಅಂದ. ಸ್ಪಂದನ ಲೈಟ್ ಆನ್ ಮಾಡಿ ಕೃಷ್ಣ ನೋಡಿದ್ಲು. ಏನಾಯ್ತು ರಾಧಮ್ಮ ಅಂದ. ವಿಚಿತ್ರ ಎಕ್ಸ್ಪ್ರೆಷನ್ಸ್ ಕೊಟ್ಲು. ಏನು ತಾಯಿ ಅಂದ. ಅಂದರೆ ಪ್ರೇಮವನ್ನು ಹೀಗೆ ಕೂಡ ತೋರಿಸ್ತೀರಾ ಕಣ್ಣಯ್ಯ ಅಂದ್ಲು. ನಿನ್ನನ್ನು ಇನ್ನೂ ಪ್ರೀತಿಸ್ಬೇಕಂತಿದೆ. ನನಗೆ ಇನ್ನೂ ನಿನ್ನಲ್ಲಿ ಕರ್ಗೆ ಹೋಗಬೇಕು ರಾಧಮ್ಮ ಅಂದ. ಕೇಳಿ ನೋಡಿ ರಾಧಮ್ಮ, ಪ್ರಾಣನೇ ಕೊಟ್ಟು ಬಿಡ್ತೀನಿ ಅಂದ. ಕೃಷ್ಣನ್ನ ನೋಡಿ ಬ್ಲ್ಯಾಂಕೆಟ್ ತೆಗೆದು ಪಕ್ಕದಲ್ಲಿ ಬಿಸಾಕಿ ಕೃಷ್ ತುಟಿ ಅಂಚಿನಲ್ಲಿ ತನ್ನ ತುಟಿ ಇಟ್ಟು ತೋರಿಸಿ ಅಂದ್ಲು. ದೀಪ ಆಫ್ ಮಾಡೋದಕ್ಕೆ ಹೋಗ್ತಿದ್ರೆ ಕೃಷ್ಣಯ್ಯ ಅಂದ್ಲು. ತಕ್ಷಣ ನೋಡ್ದ. ಬೇಡ ಅಂದ್ಲು. ಅರ್ಥ ಆಗದೆ ನೋಡ್ದ. ನಂಗೆ ನಿಮ್ಮನ್ನು ನೋಡಬೇಕಂತಿದೆ ಅಂದ್ಲು. ಚಿಕ್ಕದ ಕಣ್ಣುಗಳಲ್ಲಿ ನೋಡ್ತಾ ಮೇಲೆ ಬಿದ್ದು ಹೋದ. ಇಷ್ಟೊತ್ತಿಗೂ ಬಿಟ್ಟು ಸ್ಪಂದನಾಳನ್ನ ನೋಡ್ದ. ಕೃಷ್ಣನ ಗಟ್ಟಿಯಾಗಿ ಅಪ್ಕೊಂಡು ಕೃಷ್ಣಯ್ಯ ಅಂತ ಗಟ್ಟಿಯಾಗಿ ಒದರಿದ್ಲು. ರಾಧಮ್ಮ ಅಂತ ಸ್ಪಂದನಾಳನ್ನ ಅಪ್ಕೊಂಡು ಮೌನವಾಗಿ ಉಳ್ಕೊಂಡ. ಸ್ಪಂದನ ಹಾಗೆ ನಿದ್ರೆ ಹೋದ್ಲು. ಕ್ರಿಶ್ ಸ್ಪಂದನಾಳಿಗೆ ಸಡಿಲವಾದ ಟೀ ಶರ್ಟ್ ಹಾಕಿ ಸರಿಯಾಗಿ ಮಲಗಿಸಿ ಕ್ರಿಶ್ ಕೂಡ ನಿದ್ರೆ ಹೋದ. ಬೆಳಿಗ್ಗೆ 9ಕ್ಕೆ ಎದ್ಲು. ಕ್ರಿಶ್ ನಿದ್ರೆ ಮಾಡ್ತಾನೇ ಇದ್ದಾನೆ. ಎದ್ದು ಕೃಷ್ಣ ನೋಡಿ ಸ್ವಲ್ಪ ಕದಲಿದ್ಲು. ಕೃಷ್ ನಿದ್ರೆ ಮಾಡತ್ಲೇ ಇದ್ದಾನೆ. ಸ್ವಲ್ಪ ಮೇಲಕ್ಕೆ ಬಂದು ಹಣೆಗೆ ಮುತ್ತಿಟ್ಟು ಕೃಷ್ಣಯ್ಯ ಅಂದ್ಲು. ಸೌಂಡೇ ಇಲ್ಲ. ಮೀಸೆ ಹಿಡ್ಕೊಂಡು ಚಿಕ್ಕದಾಗಿ ಎಳೆದು ಕೋರೆ ಮೀಸೆ ನೀಲಿ ಕಣ್ಣವನೇ ಅಂದ್ಲು ನಗ್ತಾ ಚಿಕ್ಕದಾಗಿ. ಕ್ರಿಶ್ ಸ್ಪಂದನಾಳನ್ನ ಕೆಳಗೆ ಎಳ್ಕೊಂಡು ಇನ್ನೂ ಅಂದ. ಮೀಸೆ ಮೇಲೆ ಗಟ್ಟಿಯಾಗಿ ಹಚ್ಬಿಟ್ಟು ಅಷ್ಟೇ ಅಂದ್ಲು ನಗ್ತಾ. ಕ್ರಿಶ್ ನಗ್ತಾ ನೋಡಿ ರಾಕ್ಷಸಿ ಹೋಗಿಸಿದ್ದಾಗು, ಈಗ 5ನೇ ತಿಂಗಳು ಅಂದ. ಅಂದ್ಲು ತಪ್ಕೊಳ್ತಾ. ಮಕ್ಕಳು ಅಮ್ಮನನ್ನು ಏನು ಕೇಳ್ತಿಲ್ವಾ ಅಂದ ಹೊಟ್ಟೆ ಮೇಲೆ ಕೈ ಹಾಕಿ. ತಳ್ಳಿಬಿಟ್ಟು ಎದ್ದು ಹೊಟ್ಟೋದ್ಲು. ವೇಗವಾಗಿ ಸಿದ್ಧವಾಗಿ ಕೆಳಗೆ ಬಂದಳು. ಅಷ್ಟರಲ್ಲಿ ಎಲ್ಲರೂ ಕೆಳಗೆ ಸಿದ್ಧರಾಗಿದ್ದಾರೆ. ಮಗು ತಕ್ಷಣ ಹಾಲು ಕೊಡ್ತು. ಇಲ್ಲ ತಿಂತ ಕುಡಿತೀನಿ ಅಂದ್ಲು. ಎಲ್ಲರೂ ದಿಗ್ಗನೆದ್ದು ಹೊಟ್ಟೋದ್ರು ಟೇಬಲ್ ಹತ್ರಕ್ಕೆ. ಕ್ರಿಶ್ ಬಂದ. ಸ್ಪಂದನ ಹತ್ರ ಕೂತ. ನಿಧಾನವಾಗಿ ತಿಂದು ಹಾಲು ಕುಡಿದು ನೀರು ಕುಡಿಯದೆ ಯಾರೂ ಬೇಡ ಅಂತ ಹೇಳಲಿಲ್ಲ. ತಿಂದರೆ ಸಾಕು ಅಂತ ಮೌನವಾಗಿ ಹೋದರು. ತಿಂದು ಸ್ವಲ್ಪ ಹೊತ್ತು ನಡೆದ್ಲು ಮೊಬೈಲ್ ನೋಡ್ತಾ. ಎಲ್ಲರೂ ಕೃಷ್ಣ ನೋಡಿದ್ರು. ನಕ್ಕು ಮೌನವಾಗಿ ಹೋದ. ವಂಶಿ ಕೃಷ್ಣ ನೋಡಿ ಮಾಸ್ಕ್ ಹಾಕೋ, ಡೀಪಾಗಿ ನೋಡಿದ್ರೆ ಗೊತ್ತಾಗುತ್ತೆ ಅಂದ ಚಿಕ್ಕದಾಗಿ. ಇಡಿಯಟ್ ಅಂದ ಕೃಷ್ಣ ಹಚ್ಕೊಳ್ತಾ. ಸುಮಾ ಆಂಟಿ ಅಂತ ಕರೆದ್ಲು ಸ್ಪಂದನ. ತಕ್ಷಣ ಬಂದ್ಲು ಆಂಟಿ. ನನಗೆ ಕರ್ಜಿಕಾಯಿ ಬೇಕು ಅಂದ್ಲು ಸ್ಪಂದನ. ತರಿಸಿದ್ರು. ಸ್ಪಂದನ ಅಂದ ಹರ್ಷ. ಇಷ್ಟರಲ್ಲಿ ಮಯೂರಿ ಆಂಟಿ ಕರೆ ಮಾಡಿದ್ಲು. ಪಿಕ್ ಮಾಡಿ ಆಂಟಿ ಅಂದ್ಲು. ತಾಯಿ ನೀನು ಶನಿವಾರ ಮಾಡಿದೆ, ಕಳೆದ ವಾರ ಅಲ್ವೇ ಕರ್ಜಿಕಾಯಿ ಮಾಡಿದೆ, ಆಫೀಸಿಗೆ ಕಳಿಸ್ತೀನಿ, ತುಪ್ಪದಿಂದ ಮಾಡಿದೆ ನಿಂಗೋಸ್ಕರ ವಿಶೇಷವಾಗಿ, ಎಳ್ಳು ಏನಿಲ್ಲ ಎಲ್ಲರೂ ತಿನ್ನಿ ಅಂದ್ಲು ಆಂಟಿ. ಸರಿ ಆಂಟಿ ಅಂದ್ಲು ಸ್ಪಂದನ ನಗ್ತಾ. ಕ್ರಿಶ್ ಮೌನವಾಗಿ ನೋಡ್ದ. ಎಲ್ಲರೂ ನಕ್ಕು ಮೌನವಾಗೋದ್ರು. ಸ್ಪಂದನ ಕ್ರಿಶ್ ಹತ್ರ ಹೋಗಿ ಹೇಳಿ ಅಂದ್ಲು. ಇನ್ನೇನು ಬೇಕು ರಾಕ್ಷಸಿಗೆ ಅಂದ. ಈಗ ಇಷ್ಟೇ, ಬೇಕಿದ್ರೆ ಕೇಳ್ತೀನಿ ಅಂದ್ಲು ಕೆನ್ನೆಗಳು ಚಿವುಡ್ತಾ. ಪಾಕೆಟ್ನಲ್ಲಿದ್ದ ಟ್ಯಾಬ್ಲೆಟ್ಸ್ ಕೊಟ್ಟ. ಅದನ್ನು ತೊಗೊಂಡು ಮೇಲಕ್ಕೆ ಬಂದು ಎಲ್ಲವನ್ನು ತೊಗೊಂಡು ಕೆಳಗೆ ಬಂದ್ಲು. ಎಲ್ಲರೂ ಆಫೀಸಿಗೆ ತಲುಪಿ ಅವರವ್ರ ಕೆಲಸದಲ್ಲಿ ಅವರು ಮುಳುಗಿ ಹೋದರು. ಮಧ್ಯಾಹ್ನ ಹೋಗಿ ಎಲ್ಲರೂ ಅರೇಂಜ್ಮೆಂಟ್ಸ್ನ ಪರೀಕ್ಷಿಸಿದರು. ಬಂದು ಮಧ್ಯಾಹ್ನದ ಊಟ ಮಾಡಿದ್ರು. ಎಲ್ಲರೂ ಅವರವ್ರ ಸ್ಥಳಕ್ಕೆ ಅವರು ಹೊರಟೋದ್ರು. ಕ್ರಿಶ್ 3 ಗಂಟೆಗೆ ಸ್ಪಂದನಾಳಗೆ ಜ್ಯೂಸ್ ತೆಗೆದುಕೊಂಡು ಹೋದ. ನೀವೇ ತಂದಿದ್ದೀರಾ ಅಂದ್ಲು ಆಶ್ಚರ್ಯದಿಂದ. ಚುರುಕಾಗಿ ನೋಡ್ದ. ಮೌನವಾಗಿ ಕುಡಿದು ಲೋಟ ಪಕ್ಕದಲ್ಲಿ ಇಟ್ಬಿಟ್ಲು. ಬುದ್ಧಿ ಇದೆಯಾ ರಾಧಮ್ಮ, ಎಷ್ಟು ಬಾರಿ ಹೇಳಬೇಕು ನಿನಗೆ, ಇನ್ನೂ ಹೆಚ್ಚು ಎಚ್ಚರಿಕೆ ವಹಿಸು ಅಂತ. ನಾನು ಊಟ ಮಾಡಿ 1 ಗಂಟೆ ಆಯ್ತು ಅಷ್ಟೇ, ಹಾಗೂ ಈಗಷ್ಟೇ ಜ್ಯೂಸ್ ಕೊಟ್ಟಿದ್ದೀರಿ ನೀವು ಅಂದ್ಲು ಚಿಕ್ಕದಾಗಿ. ಎತ್ಕೊಂಡು ಹೋಗಿ ಸೋಫಾದಲ್ಲಿ ಕೂರಿಸಿ ಸ್ಪಂದನಾಳನ್ನ ಮಡಲಲ್ಲಿ ಕೂರಿಸ್ಕೊಂಡು ಏನು ಮಾಡ್ತಿದ್ಯಾ ರಾಧಮ್ಮ ಅಂದ. ನೀವು ಜವಾಬ್ದಾರಿ ತೆಗೆದುಕೊಂಡು ಹಾಗೆ ಎಲ್ರಿಗೂ ಮೇಲ್ ಕಳಿಸ್ದೆ ಕಣಯ್ಯ, ಅವ್ರಿಗೆ ತಿಳಿದಿದ್ರು ನಾನು ಹೇಳೋದು ಮುಖ್ಯ ಅಲ್ವಾ ಅಂದ್ಲು. ವಿಶ್ರಾಂತಿ ಯಾವಾಗ ತೊಗೊಳ್ತೀಯ ತಾಯಿ ಅಂದ. ಸಂಪೂರ್ಣ ಕೆಲಸ ನೀವೇ ಮಾಡ್ತಿದ್ದೀರ ಅಲ್ವಾ ಕಣಯ್ಯ, ಚಿಕ್ಕ ಕೆಲಸಗಳನ್ನಷ್ಟೇ ನಾನು ಮಾಡ್ತಿರೋದು. ನೋಡಿ ನಿಮ್ಮ ಮಕ್ಕಳೇ, ನಿಮ್ಮಮ್ಮ ಏನು ಹೇಳ್ತಿದ್ದಾಳೆ ಅಂದ ಕ್ರಿಶ್. ಸ್ಪಂದನ ಹೊಟ್ಟೆ ಮೇಲೆ ಕೈ ಇಟ್ಟು ಗುರಾಯಿಸಿ ನೋಡಿದ್ಲು. ರಾಧಮ್ಮ ಜಾಸ್ತಿ ಕೆಲಸ ಮಾಡಬೇಡ, ನೀನು ಹೆಚ್ಚು ವಿಶ್ರಾಂತಿ ತೊಗೊಳ್ಬೇಕು.
ಅಷ್ಟಕ್ಕೂ ಏನು ಮಾಡ್ತಿದ್ದೀನಿ ನಾನು, ಇನ್ನು ಮುಂದೆ ಮಾಡ್ಬೇಕು ಕಣಯ್ಯ, ನಾರ್ಮಲ್ ಡೆಲಿವರಿಗೆ ಸಿದ್ಧವಾಗಬೇಕು ಅಂತ ಹೇಳಿದ್ರು ಅಲ್ವೇ ಅಂದ್ಲು. ನಮ್ಮ ಕೆಲಸವನ್ನು ಸ್ವಲ್ಪ ನೋಡಬಹುದು ಅಲ್ವೇ ರಾಧಮ್ಮ ಅಂದ. ಕಳ್ಳ ಕಣಯ್ಯ ನೀವು ಅಂದ್ಲು ಸ್ಪಂದನ. ನಮಗೆ ಸ್ವಲ್ಪ ಸಮಯ ಕೊಟ್ಟು ನಮ್ಮನ್ನು ಪ್ರಸನ್ನ ಮಾಡ್ಬೋದಲ್ವ ದೇವಿ ಅಂದ. ಎಲ್ಲ ಗಂಡಂದಿರು ಹೀಗೆ ಹೇಳ್ತಾರೆ ಹೆಂಡ್ತಿಯನ್ನು ಅಂದ್ಲು ಸ್ಪಂದನ. ಏನೋ ರಾಧಮ್ಮ ನಂಗೇನು ಗೊತ್ತು, ನಾನು ಎಂದಿಗೂ ಬೇರೆಯವರು ಮಲಗೋ ಕೋಣೆಗೆ ಹೋಗಲಿಲ್ಲ, ನನಗೆ ಆ ಥರದ್ದು ಕೆಟ್ಟ ಅಭ್ಯಾಸ ಇಲ್ಲ ಅಂದ. ಅದೇನೇ ಆಗಲಿ ಮೊದಲು ನೀವು ಬಾಗಿಲು ಹಾಕೊಳ್ಳಿ ಅಂದ ವಂಶಿ ಬಂದು. ಸ್ಪಂದನ ತಕ್ಷಣ ಹೇಳ್ತಿದ್ರೆ ವಂಶಿ ಬಂದು ಹಿಡ್ಕೊಂಡು, ಇಡ್ಯಟ್ ನಿಧಾನವಾಗಿ, ಯಾರಿದ್ದಾರೆ ಇಲ್ಲಿ ಅಂತ ಗೊಂದಲ ಪಡೋದಕ್ಕೆ, ನಮ್ಮವರೇ ಅಲ್ವೇ ಅಂತ ಗದರ್ದ. ಮೆಲ್ಲನೆ ಎದ್ದು ನಿಂತಲು ವಂಶಿ. ಸ್ಪಂದನ ಅಣ್ಣ ಕೂರಿಸಿ, ವಂಶಿ ಇನ್ನೊಂದು ಸೋಫಾದಲ್ಲಿ ಕೂತು ಸೂರ್ಯ ಮತ್ತು ಶಿವ ಬರ್ತಿದ್ದಾರೆ ಅಂತಂದ. ಹೌದು, ಅವ್ರ ಜೊತೆ ಮಾತಾಡಬೇಕಿದೆ ಅಂದ ಕ್ರಿಶ್. ಬಂದರು ಇಬ್ಬರು, ಕೂತ್ಕೊಳ್ಳಿ ಅಂತಂದ ವಂಶಿ. ಕೂತ್ಕೊಂಡ್ರು. ನಮಗೆ ನಿಮ್ಮಿಂದ ಒಂದು ಸಹಾಯ ಬೇಕಿದೆ. ಸೂರ್ಯನ ನೋಡಿ ಹೇಳಿ ಸರ್ ಅಂದ ಸೂರ್ಯ. ತುಂಬ ಸೀಕ್ರೆಟಾಗಿ ನಡೀಬೇಕು, ಹೊರಗೆ ತಿಳಿಬಾರ್ದು ಅಂದ ವಂಶಿ. ಸರಿ ಸರ್. ಶಿವ ಕೂಡ ಹಾಗೆ ಅಂದ. ನಮ್ಮ ಸಹೋದರಿಗೆ ನಾಳೆ ಲೈವ್ ಬ್ಲಡ್ 100 ml ಬೇಕು, AB ನೆಗೆಟಿವ್ ಅಂದ ವಂಶಿ. ಸ್ಪಂದನ ಅಂದ್ಕೊಂಡು, ಏನಾಯ್ತು ಬ್ರೋ, ನೀವು ಆರಾಮಾಗಿದ್ದೀರಾ ಅಂದ ಸೂರ್ಯ. ಇಲ್ಲ ಸ್ಪಂದನ ಅಲ್ಲ ಅಂದ ವಂಶಿ. ಸರಿ ಕೇಳು, ಕ್ರಿಶ್ಗೆ ಒಬ್ಬ ಸಹೋದರಿ ಇದ್ದಾಳೆ, ನಮ್ಮೆಲ್ರಿಗೂ ಕೂಡ ಆಕೆ ಸಹೋದರಿ ಅಂತೀಯ, ಜೊತೆಯಲ್ಲಿ ಬೆಳೆದಿದ್ದೀವಿ. ಈಗ ಅದನ್ನು ಹೇಳೋದಕ್ಕಾಗೋದಿಲ್ಲ, ನಾಳೆ 3 ಗಂಟೆಗೆ ಸ್ಟಾರ್ ಆಸ್ಪತ್ರೆಯಲ್ಲಿ ಇರಬೇಕು ಅಂದ. ಸೂರ್ಯ ಶಿವ ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ಏನು ಬಲವಂತ ಇಲ್ಲ ಅಂದ ವಂಶಿ. ಏನು ಸರ್ ಆಗಂತೀರಿ, 100 ಅಲ್ಲ 200 ಆದರೂ ಕೊಡ್ತೀನಿ, ಒಂದು ವಾರ ಅಷ್ಟೇ, ಮತ್ತು ರಕ್ತ ಬರುತ್ತೆ, ಸಮಸ್ಯೆ ಅದಲ್ಲ ಅಂದ ಸೂರ್ಯ. ಮತ್ತೇನು ಸೂರ್ಯ ಹೇಳೋದು ಕಷ್ಟಪಡ್ತಿದ್ರೆ, ಸರ್ ನಾಳೆ ಅಂಕಲ್ಗೆ ಆರೋಗ್ಯ ತಪಾಸಣೆ ಇದೆ, ತಿಂಗಳಿಗೊಮ್ಮೆ ಹೋಗ್ತಾರೆ, ಅದು ನಾಳೆನೇ, ಆ ವೈದ್ಯರಲ್ಲಿ ತಿಂಗಳಿಗೆ 1 ಸಲ ಬರ್ತಾರೆ, ಅದಕ್ಕೆ ಅಲ್ಲಿಗೆ ಹೋಗೋದು ಅಂದ ಶಿವ. ಅದು ದೊಡ್ಡ ವಿಷಯ ಅಲ್ಲ, ಅಂಕಲ್ ಅವ್ರನ್ನ ಅಲ್ಲಿಗೆ ಬರೋದಕ್ಕೆ ಹೇಳು, ಅಲ್ಲೇ ನೋಡ್ಕೊಳ್ತಾರೆ, ಆದರೆ ಇದು ನಾಳೆನೇ ನಡಿಬೇಕು ಅಂತ ಔಷಧಿ ನೀಡ್ತಿರೋ ವಿಷಯ ಹೇಳ್ದ. ಸರಿ ಸರ್ ಅಂದ ಸೂರ್ಯ. ಇಷ್ಟಲ್ಲಿ ಪವಿತ್ರ ಕೀರ್ತಿ ಬಂದರು. ಕೀರ್ತಿ ಯಾರನ್ನೋ ಬೈತಾ ಒಳಗೆ ಬಂದಳು. ಅವನನ್ನು 10 ಹುಚ್ಚು ನಾಯಿಗಳು ಒಂದೇ ಸಲ ಕಚ್ಚಲಿ, ಹುಚ್ಚು ಮುಂಡೆದವು ಅಂತ ಅರ್ಚ್ತಾ ಬಂದಳು. ಶಿವ ತಕ್ಷಣ ಕೋಪವಾಗಿದ್ದು, ಯಾರಿಗುಚ್ಚು, ನಿನಗುಚ್ಚು, ನಿನ್ನ ಬಾಯಿಗುಚ್ಚು, ಅದಕ್ಕೆ ಅಂತ ಏನೇನೋ, ನಿನಗೆ ಮಾಮೂಲಿ ನಾಯಿಗಳೆಲ್ಲ ಕಚ್ಚಿಬಿಟ್ವು, ನಿನಗಾದರೆ ಊರು ನಾಯಿಗಳು ಕಚ್ತಿದ್ವು ಅಂದ ಶಿವ ಕೋಪದಿಂದ. ಎಲ್ಲರೂ ಆಘಾತದಿಂದ ನೋಡಿದ್ರು. ಸೂರ್ಯ ಎಲ್ಲರನ್ನೂ ನೋಡಿ, ಏಯ್ ಬಾಬಾ ಬಿಟ್ಟುಬಿಡೋ ಅಂದ. ಏನೋ ಬಿಟ್ಬಿಡೋದು, ಮುಚ್ಕೊಂಡು ಕೋತಿ ಮುಖ ಒಂದನ್ನು ಇಟ್ಕೊಂಡು ನನ್ನ ಹಣವನ್ನೇ ತಿಂದು ನನ್ನನ್ನೇ ಅಂತಾಳೆ ಅಂದ ಶಿವ. ಎಲ್ಲರೂ ಮೌನವಾಗಿ ನೋಡ್ತಿದ್ದಾರೆ. ಅಬ್ಬೋ ಹೌದು, ನಿನ್ನ ಹಣ, 1 ರೂಪಾಯಿಗಾಗಿ ಸತ್ತು ಹೋಗ್ತಿದ್ಯಾ, ಹೀಗೋ ಇಟ್ಕೋ 5 ರೂಪಾಯಿ, ಹೋಗಿ ನನ್ನ ಹೆಸರು ಹೇಳ್ಕೊಂಡು ಬದುಕೋಗು ಅಂದ್ಲು ಕೀರ್ತಿ. ನಿನ್ನ ಹಣ ಯಾರಿಗೆ ಬೇಕು, ನನ್ನ ಹಣ ನನಗೆ ಕೊಡು ಅಷ್ಟೇ ಸಾಕು ಅಂದೆ ಶಿವ. ಚಿಟಿಕೆ ಹಣಕ್ಕಾಗಿ ಸತ್ತು ಹೋಗ್ತಿದೆಯಲ್ಲೋ, ಅದಕ್ಕೆ ಇಟ್ಕೋ ಹೋಗು ಅಂದ್ಲು ಕೀರ್ತಿ. ನಿನ್ನ ಹಣ ತೆಗೆದುಕೊಂಡು ಬದುಕಬೇಕಾದ ಅವಶ್ಯಕತೆ ನನಗಿಲ್ಲ, ಬೇಕಿದ್ರೆ ನನಗೆ ಗತಿ ಇಲ್ಲ ಅಂತ ನಾನು ಮುಂದೆ ಕೂತು ಭಿಕ್ಷೆ ಬೇಡು, ನಾನೇ ಕೊಡ್ತೀನಿ ನಿನಗೆ ಅಂದ ಶಿವ. ಅಯ್ಯೋ ಹುಚ್ಚು ಮುಂಡೆದ, ನಿನ್ನ ಹಣ ನನಗೆ ಯಾಕೋ, ಹೋಗೋ ಅಂದ್ಲು ಕೀರ್ತಿ. ಮಾತುಗಳು ಮರ್ಯಾದೆಯಾಗಿ ಬರಲಿ ಹುಡುಗಿ ಅಂತ ಮೌನವಾಗಿದ್ದೀನಿ, ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ ಅಂದ ಶಿವ. ನೀನೇನು ವೀರಪ್ಪನ ಮೊಮ್ಮಗ ಅಂದ್ಕೊಂಡ್ಬಿಟ್ಟಿದ್ಯಾ ತಿಳ್ಕೊಳ್ಳೋದಕ್ಕೆ, ಹೋಗಲು ಹೋಗಿ ಆಟ ಆಡೋಗೋಗು ಅಂದ್ಲು. ನೀನು ಹೀಗಲ್ವೇ, ನನ್ನ ಹಣ ತೆಗೆ ಮೊದಲು ಅಂದ. ಇವ್ರ ಜಗಳ ತೀರುವಾಗಿಲ್ಲ ಅಂತ ಪವಿತ್ರ ಶಿವವ್ರೆ ಅಂತ ಅರ್ಚಿದ್ಲು. ಮೌನವಾಗೋದ್ರು ಇಬ್ಬರು. ಅಣ್ಣಯ್ಯ ಇವಾಗ ತಾನೇ ನಾನು ಕ್ಯಾಂಟೀನ್ಗೆ ಹೋಗಿ ಸ್ಯಾಂಡ್ವಿಚ್ ಆರ್ಡರ್ ಮಾಡಿಕೊಂಡೆ, 100 ರೂಪಾಯಿ ಕೊಟ್ಟೆ, 1 ರೂಪಾಯಿ ಚಿಲ್ಲರೆ ಇರಲಿಲ್ಲ ಅಂದ. ಪರವಾಗಿಲ್ಲ ಅಂತ ಬರ್ತಿದ್ರೆ, ಈಗ ಇವನು ಕೂಡ 1 ರೂಪಾಯಿ ಕೊಡಬೇಕಾಗಿ ಬಂತು. ಆ ಅಂಗಡಿಯವನು 2 ರೂಪಾಯಿ ಕೊಟ್ಟು ಇಬ್ಬರನ್ನು ಕರ್ಕೊಂಡು ಬನ್ನಿ ಅಂತ ನನಗೆ ಹೇಳ್ದ. ನಾನು ತೆಗೆದುಕೊಂಡು ಅವನಿಗೆ ಕೊಟ್ಟು 1 ರೂಪಾಯಿ ಇಡು, ಇಲ್ಲದಿದ್ದರೆ ನೀನೇ ಇಟ್ಕೊ ಅಂದೆ. ನಿನ್ನ ಹತ್ರ ಇಲ್ಲದಿದ್ದರೆ ಯಾಕೆ ತಗೊಂಡೆ, ನನ್ನ ಹತ್ರ ಇಲ್ಲ, ತೊಗೊಂಡಿದ್ದು ನೀನು, ಕೊಡಬೇಕಾದ ಜವಾಬ್ದಾರಿ ನಿಂದು, ನೀನೇ ಇಡು ಅಂತ ಅಂದೆ ಅಂತ ಅಂದ್ಲು. ಅಗೋ ಅಲ್ಲ ಶುರುವಾಯಿತು, ಇನ್ನು ಮುಗಿಯೋದೇ ಇಲ್ಲ ಅಂದ್ಲು ಪವಿತ್ರ. ವಿರಾಟ್ ಬಂದ. ಹೇಯ್ ನೀವಿಬ್ಬರು ಇಲ್ಲೇ ಇದ್ದೀರಾ, ನಾನೇ ನಿಮ್ಮನ್ನು ಕರಿಬೇಕು ಅಂದ್ಕೊಂಡಿದ್ದೆ ಅಂದ ವಿರಾಟ್. ಹೇಳಿ ಸರ್ ಅಂದ ಶಿವ. ಏನು ಬಾಬಾ ಅವರೇ ಅಂದ್ಲು ಕೀರ್ತಿ. ಶಿವ ಆಘಾತಗೊಂಡು ಬಾಬಾ ಅವರ ಅಂದ್ಕೊಂಡ. ಇಬ್ಬರು ಸೇರಿ ಕೆಲಸ ಮಾಡೋದ್ರ ಬಗ್ಗೆ ಹೇಳಿದ ವಿರಾಟ್. ಚಿಚಿಚಿ ಇವನ ಜೊತೆ ನಾನು ಕೆಲಸ ಮಾಡೋದೇನು ಅಂದ್ಲು ಕೀರ್ತಿ. ನಿಂಗೇನು, ನಾನು ಮಾಡೋದಿಲ್ಲ ನಿನ್ನ ಜೊತೆ ಅಂದ ಶಿವ ಕೂಡ. ಏನು ಅರ್ಥ ಆಗದೆ ಕೃಷ್ಣ ನೋಡ್ದ ವಿರಾಟ್. ಇಷ್ಟೆಲ್ಲ ನಡೀತಿದ್ರು ಅಲ್ಲಿ ಏನು ನಡೀತಿದೆ ಅಂತ ಕೂಡ ಗಮನಿಸ್ದೆ ಸ್ಪಂದನ ಕಣ್ಮುಚ್ಕೊಂಡಿದ್ದಾಳೆ. ವಿರಾಟ್ ತಲೆ ಹಿಡ್ಕೊಂಡು ಏನಾಯಿತು ಅಂದ. ದಿವ್ಯಾ ಹೇಳಿದ್ಲು. ಏನು 1 ರೂಪಾಯಿಗಾಗಿ ಇಷ್ಟು ಮಾಡ್ತಿದ್ದೀರಾ ಅಂದ ವಿರಾಟ್ ಆಶ್ಚರ್ಯದಿಂದ. ಪೀಸ್ ನನ್ನ ಬ್ಯಾಗಲ್ಲಿ ಅಂದ ವಿರಾಟ್. ಕೊಟ್ಲು. ನೋಡ್ದ. ಕಾಯಿನ್ಸೇ ಇಲ್ಲ ಅಂದ ವಿರಾಟ್. ಸ್ಪಂದನ ಕೊಟ್ಟು, ತಗೋ ರೂಪಾಯಿ ಕೊಟ್ಬಿಡು ಅಂದ ವಿರಾಟ್. ಕೀರ್ತಿ ಕೊಟ್ಬಿಟ್ಲು. ತೆಗೆದುಕೊಂಡು ಪರ್ಸ್ನಲ್ಲಿ ಇಟ್ಕೊಂಡು, ನನ್ನ ರೂಪಾಯಿ ನನಗೆ ಬಂದುಬಿಡ್ತು ಬಾವಾ, ಇಲ್ದಿದ್ರೆ ಬರೋ ಜನ್ಮದಲ್ಲಿ ಜಿಗಣೆ ಅಂತ ಹಿಡಿತಿತ್ತು, ಈ ಜನ್ಮದಲ್ಲಿ ಋಣ ಉಳ್ಕೊಂಡು ಹೋಯ್ತು ಅಂತ. ಅಷ್ಟಕ್ಕೂ ಆ ಹುಡುಗಿ ಮನುಷ್ಯಳೇ ಅಲ್ಲ ಅಂದ ಶಿವ. ಹಾಗನ್ಬೇಡ್ವೋ ಪಾಪ ಹುಡುಗಿ ಅಂದ ಸೂರ್ಯ. ಹುಡುಗಿಯ ಯಾರೋ ಅವಳು ನೋಡಿ, ಅಷ್ಟಕ್ಕೂ ಡ್ರಾಕುಲಾಗತ್ತರಾಗಿ ಕಾಡ್ನಾಯಿಗೆ ದೂರವಾಗಿದ್ದಾಳೆ ಅಂದ ಶಿವ. ಕೀರ್ತಿ ಆಕ್ರೋಶವಾಗಿ ನೋಡಿದ್ಲು.
ಕೀರ್ತಿ ಅಂದ್ಲು ಸ್ಪಂದನ. ನಂಗಲ್ಲ, ಈ ಕಾಡು ಹಂದಿಗೆ ಹೇಳಿ ನೀನು ಮೊದಲು. ವಂಶಿ ಎಲ್ಲರನ್ನು ಕೋಪವಾಗಿ ನೋಡಿ ಶಟಾಪ್ ಅಂತ ಅರ್ಚಿದ. ಮೌನವಾಗಿ ಹೋದ್ರೆಲ್ಲರೂ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಅಂದ ವಂಶಿ. ಸರಿ ಸರ್ ಅಂದ ಸೂರ್ಯ. ಥ್ಯಾಂಕ್ ಯು ಅಂದ ವಂಶಿ. ಅಗತ್ಯ ಇಲ್ಲ ಸರ್ ಅಂತ ಹೊರಟೋದ್ರು ಇಬ್ಬರು. ನಾನು ಹೋಗಿ ಜ್ಯೂಸ್ ತೊಗೊಳ್ತೀನಿ ಅಂತ ಹೊರಟೋದು ದಿವ್ಯಾ. ಎಲ್ಲರೂ ಅಲ್ಲೇ ಕೂತು ಚರ್ಚಿಸ್ತಿದ್ದಾರೆ. 20 ನಿಮಿಷದ ನಂತರ ದಿವ್ಯಾ ದೊಡ್ಡದಾಗಿ ಅರ್ಚ್ತಾ ಬಂದ್ಲು. ಏನೇ ರಾಕ್ಷಸಿ ಅಂದ ವಂಶಿ. ನಿನಗಷ್ಟಕ್ಕೂ ಬುದ್ಧಿ ಇಲ್ಲ ಅಂದ್ಲು. ಈಗ ಅದ್ರ ಜೊತೆ ನಿನಗೇನು ಅವಶ್ಯಕತೆ ಬಂತು? ಮತ್ತೇನು, ಸೂರ್ಯನೇ ಇದ್ದಾನಲ್ಲ, ಯಾರನ್ನೋ ಒಂದು 20,000 ಸಾಲ ಕೇಳಿದ್ದಾನೆ ನಾಳೆ ಆಸ್ಪತ್ರೆಗೆ ಹೋಗೋದಕ್ಕೆ. ಸಂಬಳ ಬಂದ ಕೂಡಲೇ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ ಅಂದ್ಲು ದಿವ್ಯಾ. ಸ್ಪಂದನ ತಕ್ಷಣ ಸೂರ್ಯಂಗೆ ಕರೆ ಮಾಡಿದ್ಲು. ಬಂದ. ಕೋಪವಾಗಿ ನೋಡಿದ್ಲು. ಏನು ಬ್ರೋ, ಏನಾಯಿತು ಅಂದ ಅರ್ಥ ಆಗದೆ. ನಿಮ್ಗೆ ಹಣದ ಅವಶ್ಯಕತೆ ಏನಿದೆ? ನೀವು ಅಲ್ಲಿಗೆ ಬಂದರೆ ಹಣ ಬೇಕಂತ ಯಾರು ಹೇಳಿದ್ರು ನಿಮಗೆ? ನಿಮ್ಮ ಗೌರವವನ್ನು ಯಾವತ್ತಾದರೂ ನಾವು ಕಡಿಮೆ ಮಾಡಿದ್ದೀವಾ? ನಿಮ್ಮ ಅಂಕಲ್ಗೆ ನಾವು ಸಹಾಯ ಮಾಡಬಾರ್ದಾ? ಇನ್ನೊಂದು ಸಲ ಹೀಗೆ ಮಾಡಿದ್ರೆ ಹೊರಗೆ ಹಾಕ್ಬಿಡ್ತೀನಿ ಅಂತ ಗದರಿದ್ಲು. ಸೂರ್ಯ ತಲೆ ಕೆರ್ಕೊಂಡು ನೋಡ್ದ. ಯಾಕೆ ಗದರ್ತಿದ್ದಾಳೆ ಅಂತ ಅರ್ಥ ಆಗದೆ. ವಂಶಿ ಮೊಬೈಲ್ನಲ್ಲಿ ಒಂದು ವೀಡಿಯೋ ಆನ್ ಮಾಡಿಟ್ಟಿದ್ದ. ಇವಾಗಷ್ಟೇ ಸೂರ್ಯ ಮಾತಾಡಿದ್ದು ಇದು ಜಾರ ಹೋಯ್ತು. ಸತ್ತೆ ಅಂದ್ಕೊಳ್ತಾ ಇಂಜಲು ನುಂಗ್ತಾ ನೋಡ್ದ. ಕೊಟ್ಬಿಡ್ತೀನಿ ಅಂದ. ಈಗಲೇ ಅಂದ್ಲು ಸ್ಪಂದನ. ಮೊಬೈಲ್ ತೊಗೊಂಡ ತಕ್ಷಣ ವಾಪಸ್ ಮಾಡ್ದ. ಕ್ರಿಶ್ ಕೋಪವಾಗಿ ನೋಡ್ತಾ ತೊಲಗು ಅಂದು ಗದರ್ದ. ಒಂದು ಕ್ಷಣದಲ್ಲಿ ಮಾಯ ಆಗೋದ ಅಲ್ಲಿಂದ. ಮನೆಗೆ ಬಂದು ಪ್ರೇಮ್ ಕರೆ ಮಾಡ್ದ. ಈ ದಿನ ರಾತ್ರಿ ಬರ್ತೀನಿ ಅಂತ. ಬೇಡ, ನೀನು ನಾಳೆ ಬಂದುಬಿಡು. 99% ಸರಿಯಾಗಿದೆ. ಮೇಡಮ್ ಕೊಟ್ಟ ಔಷಧಿ ಆ ಥರದ್ದು, ಅದಕ್ಕೆ ಅಲ್ವೇ ರಷ್ಯಾದಿಂದ ತರಿಸಿದ್ದು ಅಂದ ಪ್ರೇಮ್. ಆಕೆಗೆ ಎಚ್ಚರ ಆಗಲೇಬೇಕು ಪ್ರೇಮ್ ಅಂದ ಕ್ರಿಶ್. ಕೊನೆಯದಾಗಿರೋ ಆಪ್ಷನ್ ಕೂಡ ಮಾಡ್ತಿದ್ದೀವಲ್ವೇ, ಚಿಂತಿಸಬೇಡಿ ಅಂದ. ಸರಿ ಅಂದ ಕರೆ ಮುಗಿಸಿ ಅಲ್ಲೇ ಕೂತು ಏನೋ ಆಲೋಚಿಸ್ತಾ ಕೂತ. ಸ್ಪಂದನ ಕಾಫಿ ತಂದು ಕೊಟ್ಟು, ಯಾಕೆ ಬೇಸರ ಪಡ್ತಿದ್ದೀರಿ? ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀವಲ್ವೇ ಕಣಯ್ಯ, ಎಲ್ಲವೂ ಆ ಕೃಷ್ಣನ ಕೈಯಲ್ಲಿದೆ ಅಂದ್ಲು ಸ್ಪಂದನ. ಮೌನವಾಗಿ ನೋಡ್ದ. ಮಾಮಯ್ಯವ್ರ ಸ್ನೇಹಿತರ ಮೇಲೆಯೂ ನಿಗಾ ಇಟ್ಟಿದ್ದಾರೆ. ಇನ್ನೇನು, ಯಾರ ಮೇಲಾದರೂ ಅನುಮಾನ ಬಂದರೆ ಅವರನ್ನು ಎಲ್ಲರೂ ಒಂದು ಕಡೆ ಸೇರಿಸ್ಬಿಡ್ತಾರೆ. ನೋಡ್ಬಿಡೋಣ, ಸಿಗ್ತಾರೆ. ಯುವರಾಣಿಯವರಿಗೆ ಎಚ್ಚರವಾದ ತಕ್ಷಣ ಎಲ್ಲದಕ್ಕೂ ಉತ್ತರ ಸಿಗದಿದ್ರೂ ಪರವಾಗಿಲ್ಲ, ಕನಿಷ್ಠ ಯಾರು ಅನ್ನೋದಾದರೂ ಗೊತ್ತಾಗುತ್ತೆ. ನೀವು ಮೊದಲು ಕಾಫಿ ಕುಡೀರಿ, ತಣ್ಣಗಾಗೋಗುತ್ತೆ ಅಂದ್ಲು. ಮಹಾರಾಣಿ ಅಂದ ಕ್ರಿಶ್. ಗುರಾಯಿಸಿ ನೋಡಿದ್ಲು. ಏನು ಅಪ್ಪಣೆ ಅಂದ ಗಂಭೀರವಾಗಿ ಮುಖ ಇಟ್ಕೊಂಡು. 60 ಅಪ್ಪಣೆಗಳು 100 ಸ್ಪರ್ಶಗಳು ಅಂದ್ಲು ಗಂಭೀರವಾದ ಮುಖ ಇಟ್ಕೊಂಡು. ಕುಡಿತಿದ್ದ ಕಾಫಿಯನ್ನು ಉಫ್ ಅಂತ ಉಗುಳ್ಬಿಟ್ಟ. ಸ್ಪಂದನ ಗಟ್ಟಿಯಾಗಿ ನಕ್ಬಿಟ್ಲು. ಕೃಷ್ಣ ಅಪ್ಕೊಳ್ತಾ, ಲೆಕ್ಕ ಕಡಿಮೆ ಆಯ್ತೇನೋ ರಾಧಮ್ಮ ಅಂದ. ಇಲ್ದಿದ್ರೆ ಏನು ಕಣ್ಣಿಯ ಜಾಸ್ತಿ ಆಗೋಯ್ತು ಅಂದ್ಲು. ಸ್ವಲ್ಪ ಹೊತ್ತು ಮೌನವಾಗಿ ಉಳ್ಕೊಂಡ್ಳು. ರಾಧಮ್ಮ, ನಿದ್ರೆ ಮಾಡಬೇಡ, ತಿನ್ನು ನೀನು, ಔಷಧಿ ಇದೆ ಅಂದ. ಕೈಗಳು ಚಾಚಿದ್ಲು. ಎತ್ಕೊಂಡ. 2 ಕೈಗಳಲ್ಲಿ ಮೇಲೆ ಕೆತ್ತಿ, ಒಂದೇ ಒಂದು ಕ್ಷಣ ಸಾಕು, ಪ್ರತಿ ಕ್ಷಣ ನಿಜವಾಗಲು. ಯುಗಗಳು ಕಳೆದ್ರೂ ಕಾಲ ಹೀಗೆ ನಿಲ್ಲಲಿ. ದಯವಿಟ್ಟು ದೂರ ಹೋಗಬೇಡ. ಈ ಕ್ಷಣ ಕಲ್ಲಿನ ಮೇಲಿನ ಬರಹದಂತೆ ಶಾಶ್ವತವಾಗಲಿ ಅಂತ ಹಾಡ್ತಾ ಕ್ರಿಶ್ ತಲೆಯನ್ನು 2 ಕೈಗಳಲ್ಲಿ ತೊಗೊಂಡು ಪ್ರೀತಿಯಿಂದ ಮುತ್ತಿಟ್ಟು, ನನಗೆ ನನ್ನ ಕೃಷ್ಣಯ್ಯ ಮಾಡೋ ಬಿರಿಯಾನಿ ಬೇಕಂದ್ಲು. ಕೆಳಗಿನ ಕೊಠಡಿಯಿಂದ ಹರ್ಷ, ಕೊಲ್ತೀನಿ ಈ ಸಮಯದಲ್ಲಂದರೆ ನಾಳೆ ಮಾಡ್ತಾನೆ ಅಂತಂದ ಹರ್ಷ. ನನಗೆ ಈಗಲೇ ಬೇಕು, ಇಲ್ದಿದ್ರೆ ರಾತ್ರಿ ಊಟ ಬೇಡ ಅಂದ್ಲು ಗಟ್ಟಿಯಾಗಿ ಚಿಕ್ಕ ಮಗುವಿನಂತ ಹಠ ಮಾಡ್ತಾ. ಬಾ ಅಂದ ಕ್ರಿಶ್. ಕ್ರಿಶ್ ಕುತ್ತಿಗೆ ಬಳಿ ಕಚ್ಚಿ, ಈ ಚಿಕನ್ ಬೇಕು ಅಂದ್ಲು. ಕ್ರಿಶ್ ನಗ್ತಾ ನೋಡ್ತಿದ್ದಾನೆ. ಮತ್ತೇನು ಅಂದ್ಲು. ಹೇಳ್ರಾದಮ್ಮ ಅಂದ. ಮತ್ತೇನು ಅಂದ್ಲು. ಅಂದ. ಕರಿತಾನೇ ಇದ್ದಾಳೆ. ಒಳಗೆ ಎತ್ಕೊಂಡು ಬಂದ. ಬಾಲ್ಕನಿ ಬಾಗಿಲು ಹಾಕಬೇಕಂತ ಹೋದ್ಲು. ಕ್ರಿಶ್ ಹಿಂಭಾಗದಿಂದ ಅಪ್ಕೊಂಡು ಬಾಗಿಲು ಹಾಕಿ ಒಳಗೆ ಎತ್ಕೊಂಡೇ ಬಂದುಬಿಟ್ಟ.